Hi guys, this is from Lavin Karna. So ಏನು ನೋಡ್ತಾ ಇದ್ದಾರೆ ಗ್ಲೈಕೋಜನ್ ಸ್ಟೋರೇಜ್ ಡಿಸಾರ್ಡರ್ಸ್. ಸೊ ಗ್ಲೈಕೋಜನ್ ಸ್ಟೋರೇಜ್ ಡಿಸಾರ್ಡರ್ಸ್ ಮೇಜರ್ ಆಗಿ ಯಾವಾಗ ಆಗುತ್ತೆ ಅಂದರೆ ಗ್ಲೈಕೋಜನ್ ಮೆಟಬಾಲಿಸಮ್ ಆಗಬೇಕಾದ್ರೆ ಕೆಲವೊಂದು ಎನ್ಸೈಮ್ ಡಿಫಿಷಿಯನ್ಸಿ ಇದ್ದರೆ, ಸೊ ಆ ಎನ್ಸೈಮ್ ಡಿಫಿಷಿಯನ್ಸಿಯಿಂದ ಆಗ್ತಕ್ಕಂಥ ಡಿಸೀಸಸ್ಗೆ ಗ್ಲೈಕೋಜನ್ ಸ್ಟೋರೇಜ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅದಕ್ಕೆ ಸಪ್ರೇಟ್ ಹೆಸರು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಟೈಪ್ 1ಇಂದ ಟೈಪ್ 7ರವರೆಗೂ, ಟೈಪ್ 0ಇಂದನೂ ಕೌಂಟ್ ಮಾಡ್ಕೊಬೇಕು. ಸೊ ಅಲ್ಲಿಂದ ಟೈಪ್ 7ವರೆಗೂ ತುಂಬ ಇಂಪಾರ್ಟೆಂಟ್ಸ್ ಆಗಿರ್ತವೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬರೀಲೇಬೇಕು ಎಲ್ಲದನ್ನು. ಸೊ ಡಿಫೆಕ್ಟಿಂಗ್ ದ ಎನ್ಸೈಮ್ ಆಫ್ ಗ್ಲೈಕೋಜನ್ ಮೆಟಬಾಲಿಸಮ್ ಟೈಪ್ 0 ಟು ಟೈಪ್ 7ವರೆಗೂ ಇರುತ್ತೆ. ಸೊ ಇಷ್ಟು ಏನಿದೆ ಗ್ಲೈಕೋಜನ್ ಸ್ಟೋರೇಜ್. ಅದರಲ್ಲಿ ಟೈಪ್ 1 ನೋಡೋದಾದರೆ ಗ್ಲೈಕೋಜನ್ ಸಿಂಥಟೈಸ್ ಅನ್ನೋ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಸೊ ಅದು ಟೈಪ್ 0. ಸೊ ಟೈಪ್ 0 ಮೇಜರು. ಅದಾದಮೇಲೆ ನೆಕ್ಸ್ಟು ಲಿವರಲ್ಲಿ ನಡೆಯುತ್ತಿದ್ದು ಫ್ಯೂಚರ್ಸು ಫಾಸ್ಟಿಂಗ್ ಹೈಪೋಗ್ಲೈಸಿಮಿಯಾ, ಫ್ಯಾಟಿಗು, ಡಿಸಿನೆಸ್ಸು, ಇದರಲ್ಲಿ ಹೆಪಟೊಮೆಗಾಲೆ ಏನಿರೋದಿಲ್ಲ. ಇಷ್ಟು ಟೈಪ್ 0ದು ಫ್ಯೂಚರ್ಸು. ಟೈಪ್ 1 ಡಿಸಾರ್ಡರ್ಸ್ ನೋಡೋದಾದರೆ ವಾನ್ ಗಿರ್ಕಿಸ್ ಡಿಸೀಸಸ್ ಅಂತೇಳಿ ಎನ್ಸೈಮ್ ಡಿಫೆಕ್ಟ್ ಬಂದುಬಿಟ್ಟು ಗ್ಲೂಕೋಸ್ 6 ಫಾಸ್ಫೇಟ್ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಪ್ರೈಮರಿ ಆರ್ಗನ್ಸ್ ಲಿವರ್ಸ್ ಮತ್ತು ಕಿಡ್ನಿನಲ್ಲಿ ನಡೆಯುತ್ತೆ. ಇನ್ನು ಫ್ಯೂಚರ್ಸ್ ನೋಡಿದ್ರೆ ಸಿವಿಯರ್ ಹೈಪೋಗ್ಲೈಸಿಮಿಯಾ, ಹೆಪಟೊಮೆಗಾಲೆ ಅಂದರೆ ಹೆಪಟೊ ಲಿವರು, ಮೆಗಾಲೆ ಅಂದರೆ ಊದ್ಕೊಳೋದು. ಯಾವುದೇ ಆರ್ಗನ್ ಮುಂದೆ ಮೆಗಾಲೆ ಅಂತ ಬಂತು ಅಂದರೆ ಊದ್ಕೊಳೋದು. ಲ್ಯಾಕ್ಟಿಕ್ ಅಸಿಡೋಸಿಸು, ಡಾಲ್ ಲೈಕ್ ಫೇಸು, ಗೊಂಬೆ ಥರ ಮುಖ ಹೊಳ್ಬೋದು. ಸೊ ಇಷ್ಟು ಏನಿದೆ ಟೈಪ್ 1 ಡಿಸಾರ್ಡರ್ಸ್. ಸೊ ನೆಕ್ಸ್ಟು ಟೈಪ್ 2 ಡಿಸೀಸಸ್ಸು. ಪಾಂಪೆ ಡಿಸೀಸ್ ಅಂತ ಹೆಸರು. ಎನ್ಸೈಮ್ ಡಿಫೆಕ್ಟ್ ಬಂದುಬಿಟ್ಟು ಆಸಿಡ್ ಮಾಲ್ಟೇಸು. ಪ್ರೈಮರಿ ಆರ್ಗನ್ ಹಾರ್ಟು ಮತ್ತು ಮಸಲ್ಸಲ್ಲಿ ಆಗುತ್ತೆ. ಫ್ಯೂಚರ್ಸು ಕಾರ್ಡಿಯೋಮೆಗಾಲೆ, ಮಸಲ್ ವೀಕ್ನೆಸ್ಸು, ಹೈಪೋಟೋನಿಕ್ಕು, ಇನ್ಫ್ಯಾಂಟ್ ಕೂಡ ಇದ್ದರೆ ಡೆತ್ ಆಗ್ಬೋದು. ಸೊ ಇಲ್ಲಿ ಕಾರ್ಡಿಯೋಮೆಗಾಲೆ ಇದೆ ಅಂದರೆ ಹಾರ್ಟು ಸ್ವಲ್ಪ ದಪ್ಪ ಆಗೋದು, ಎನ್ಲಾರ್ಜ್ಮೆಂಟು, ಮಸಲ್ ವೀಕ್ನೆಸ್ ಆಗೋದು, ಇಂಥವು ಕೆಲವೊಂದು ಆಗ್ಬೋದು. ಟೈಪ್ 3 ಡಿಸಾರ್ಡರ್ಸ್ ನೋಡಿದ್ರೆ ಕೋರಿಸ್ ಡಿಸೀಸು. ಸೊ ಎಂಡೈಮ್ ಡಿಫಿಷಿಯನ್ಸಿ ಬಂದುಬಿಟ್ಟು ಡಿಬ್ರಾಂಚಿಂಗಿಂದ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಪ್ರೈಮರಿ ಆರ್ಗನ್ ಲಿವರ್ ಮತ್ತು ಮಸಲ್ಸ್ ನಡೆಯುತ್ತೆ. ಫ್ಯೂಚರ್ಸ್ ನೋಡಿದ್ರೆ ಮೈಲ್ಡ್ ಹೈಪೋಗ್ಲೈಸಿಮಿಯಾ, ಲೈಟಾಗಿ ಹೈಪೋಗ್ಲೈಸಿಮಿಯಾ ಇರುತ್ತೆ. ಹೆಪಟೊಮೆಗಾಲೆ, ಮಸಲ್ ವೀಕ್ನೆಸ್ಸು, ಗ್ರೋತ್ ರಿಟಾರ್ಡಿಕೇಷನ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಟೈಪ್ 4 ಅಡರ್ಸನ್ ಡಿಸೀಸಸ್ಸು. ಎನ್ಸೈಮು ಬ್ರಾಂಚಿಂಗ್ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಪ್ರೈಮರಿ ಆರ್ಗನ್ ಲಿವರಲ್ಲಿ ನಡೆಯುತ್ತೆ. ಫ್ಯೂಚರ್ಸ್ ಹೆಪಟೋಸ್ಪ್ಲಿನೊಮೆಗಾಲೆ, ಲಿವರು ಮತ್ತು ಸ್ಪ್ಲಿನ್ ಎರಡು ಊದ್ಕೊಂಡಿರುತ್ತೆ. ಲಿವರ್ ಸಿರೋಸಿಸು, ಫೇಲ್ಯೂರ್ ಆಫ್ ಥ್ರೈವ್ ಮತ್ತು ಬೇಗ ಕೂಡ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಏನಿದೆ ಟೈಪ್ 4 ಡಿಸೀಸಸ್. ನೆಕ್ಸ್ಟ್ ಟೈಪ್ 5 ನೋಡೋದಾದ್ರೆ ಮೆಕ್ಅಡ್ರಲ್ ಡಿಸೀಸ್ ಅಂತೇಳಿ ಎನ್ಸೈಮು ಮಸಲ್ ಗ್ಲೈಕೋಜನ್ ಫಾಸ್ಫೋರೈಲೇಸ್ ಅನ್ನೋ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಮೇಜರ್ ಆಗಿದ್ದು ಸ್ಕೆಲಿಟಲ್ ಮಸಲ್ಸಲ್ಲಿ ನಡೆಯುತ್ತೆ. ಫ್ಯೂಚರ್ಸು ಮಸಲ್ಸ್ ಕ್ರ್ಯಾಂಪ್ಸು, ಎಕ್ಸಸೈಸ್ ಇಂಟಾಲರೆನ್ಸು, ಮಯೋಗ್ಲೋಬಿನುರಿಯಾ, ನೋ ಹೈಪೋಗ್ಲೈಸಿಮಿಯಾ. ಇಷ್ಟು ಏನಿದೆ ಇಷ್ಟು ಫ್ಯೂಚರ್ಸ್ ಆಗುತ್ತಿರುತ್ತೆ ಟೈಪ್ 5. ಇನ್ನು ಟೈಪ್ 6 ಡಿಸೀಸ್ ನೋಡಿದರೆ ಹರ್ಸ್ ಡಿಸೀಸ್ ಅಂತೇಳಿ ಎನ್ಸೈಮ್ ಡಿಫೆಕ್ಟ್ಸ್ ಬಂದುಬಿಟ್ಟು ಲಿವರ್ ಗ್ಲೈಕೋಜನ್ ಫಾಸ್ಫೋರೈಲೇಸ್ ಅನ್ನೋ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಲಿವರಲ್ಲಿ ನಡೀತದೆ. ಮೈಲ್ಡ್ ಹೈಪೋಗ್ಲೈಸಿಮಿಯಾ, ಹೆಪಟೊಮೆಗಾಲೆ, ಗ್ರೋತ್ ಡಿಲೇ ಆಗ್ಬೋದು. ಸೊ ಈ ಥರ ಫ್ಯೂಚರ್ಸ್ ಬರುತ್ತೆ. ಇನ್ನು ಟೈಪ್ 7 ನೋಡಿದರೆ ಟಾರೋಯಿಸ್ ಡಿಸೀಸ್ ಲಾಸ್ಟ್ ಡಿಸಾರ್ಡರ್ಸ್ ಇಂಪಾರ್ಟೆಂಟ್ಸ್. ಇದರಲ್ಲಿ ಡಿಫೆಕ್ಟ್ ಬಂದುಬಿಟ್ಟು ಫಾಸ್ಫೋಫ್ರಕ್ಟೋಕೈನೇಸ್ ಅನ್ನೋ ಇದು ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಪ್ರೈಮರಿ ಆರ್ಗನ್ ಮಸಲು ಮತ್ತು RBCಲಿ ನಡೆಯುತ್ತೆ. ಫ್ಯೂಚರ್ಸ್ ಬಂದುಬಿಟ್ಟು ಮಸಲ್ ಕ್ರ್ಯಾಂಪ್ಸು, ಎಕ್ಸಸೈಸ್ ಇಂಟಾಲರೆನ್ಸು, ಹಿಮೋಲೈಟಿಕ್ ಅನಿಮಿಯಾ. RBCಲಿ ನಡೆಯೋದ್ರಿಂದ ಹಿಮೋಲೈಟಿಕ್ ಅನಿಮಿಯಾ. ಇಷ್ಟು ಏನಿದೆ ಟೈಪ್ 7ದು. ಸೊ ಟೋಟಲಿ ಇಷ್ಟನ್ನು ಎಕ್ಸಾಮ್ ಆಸ್ಪೆಕ್ಟಿಂದ ಇಂಪಾರ್ಟೆಂಟ್ಸ್ ಆಗಿರೋದ್ರಿಂದ ನೀವು ಇಷ್ಟನ್ನು ಗಟ್ ಮಾಡ್ಕೊಂಡಿರಬೇಕು, ಅಥವಾ ಏನಾದರೂ ಒಂದು ನಿಮೋನಿಕಲ್ ಗ್ಯಾಪ್ನಾಗ ಇಟ್ಕೊಂಡು ಬರೀಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5 ಮಾರ್ಕ್ಸ್ಗಂತನೂ ಇದೊಂದು ಕ್ವಶನ್ನು ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಚೆನ್ನಾಗಿ ನೋಡ್ಕೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.